ದಾನಮ್ಮ, ಈ ವಚನವನ್ನು ನನ್ನ ಮುಂದೆಯೇ ಹಾಡಲು ಕಾರಣವೇನು? ಎಲ್ಲಿಯ ಉಮರಾಣಿ, ಎಲ್ಲಿಯ ಕಲ್ಯಾಣ, ಎಲ್ಲಿಯ ಲಿಂಗಮ್ಮ, ಎಲ್ಲಿಯ ಶರಣರು, ಇವುಗಳೆಲ್ಲವೂ ಒಂದಾದ ಸಂತೋಷ ನಿಮ್ಮ ನುಡಿಯನ್ನೇ ನನ್ನ ಆತ್ಮ ನುಡಿಯಿತು ಪ್ರಭುವೆ. ದಾನಮ್ಮ, ನಾನು ಲಿಪಿಕಾರ ಶಾಂತರಸ. ನಿನ್ನ ಈ ಅನುಭವದ ಕಾಯಕದ ಕಾರ್ಯವೈಖರಿಯನ್ನು ವಚನ ರೂಪದಲ್ಲಿ ಹೇಳುವೆ ತಾಯಿ. ನಾನು ಅದನ್ನು ಓಲೆಗರಿಯಲ್ಲಿ ಸಂಗ್ರಹಿಸುತ್ತೇನೆ. ಹೇಳು ತಾಯಿ. ಏಕೆ ದಾನಮ್ಮ ಸುಮ್ಮನಾದೆ? ಇಲ್ಲಿ ವೇದ ಭಾಷೆಯಾಗಲಿ ಪುರಾಣದೊಳಗಿನ ಹೂರಣವಾಗಲಿ ಅಗತ್ಯವಿಲ್ಲ. ಇಲ್ಲಿ ಹೇಳುವ ಕೇಳುವ ಪರಿಪಾಠ, ನಿತ್ಯ ಜೀವನದ ಸತ್ಯ ಸಂಗತಿಗಳ ಸರಳ ಭಾಷೆಯ ಅನುಭವದ ಸುಖ ನುಡಿ. ನಿನ್ನ ಅನುಭವ ಅಭಿಪ್ರಾಯಗಳನ್ನು ನೀನು ನಿರ್ಭಯವಾಗಿ ಹೇಳು ತಾಯಿ. ಗುರುವೆ, ಎಲ್ಲರೂ ಹೂ ಬಿಡುವ ಗಿಡಗಳೇ ಆದರೆ ಆ ಹೂವನ್ನು ಕಿತ್ತು ತಂದು ಶಿವನ ಮುಡಿಗೇರಿಸುವವರು ಯಾರು ತಂದೆ? ಬಸವಣ್ಣ, ಕೇಳಿದೆಯೇನಪ್ಪ ದಾನಮ್ಮನ ಎಚ್ಚರಿಕೆಯ ಗಂಟೆ? ಹಣ್ಣು ಬಿಡುವುದಷ್ಟೇ ಅಲ್ಲ, ಆ ಹಣ್ಣನ್ನು, ಹಣ್ಣಿನ ಸಿಹಿಯನ್ನು, ಹಣ್ಣಿನ ಬೀಜವನ್ನು ಈ ಭೂಮಿಯ ಉದ್ದಗಲಕ್ಕೂ ಬಿತ್ತಬೇಕು ಅನ್ನುವ ಮಹತ್ವಾಕಾಂಕ್ಷೆ ಅಲ್ಲವೇ ದಾನಮ್ಮ? ನಿಜ ತಂದೆ, ಈ ಪ್ರಯತ್ನಕ್ಕೆ ತಮ್ಮ ಆಶೀರ್ವಾದ ಬೇಕು. ಸೃಷ್ಟಿಯ ನಿಯಮದಂತೆ ಎಲ್ಲ ನದಿಗಳು ಸಮುದ್ರ ಸೇರುವುದು ಸಹಜ. ಆದರೆ ಇಲ್ಲಿ ಸಮುದ್ರವೇ ಬಂದು ನದಿಯಲ್ಲಿ ಲೀನವಾಗಿದೆ. ಅರ್ಥವಾಗಲಿಲ್ಲವೇ ಅಕ್ಕನಾಗಮ್ಮ? ಬಸವಣ್ಣನೆಂಬ ಭಕ್ತಿಯ ಸಮುದ್ರವೇ ದಾನಮ್ಮನೆಂಬ ನದಿಯ ಬಳಿಗೆ ಹೋಗಿದೆ ಎಂದ ಮೇಲೆ ಇದಕ್ಕಿಂತಲೂ ಶರಣರಿಗೆ ಯಾವ ಪುಣ್ಯವಿದೆ? ಭಕ್ತ ಕರೆದಲ್ಲಿ ಭಗವಂತ, ಶರಣರಿದ್ದಲ್ಲಿ ಬಸವಣ್ಣ. ಅಲ್ಲವೇ ಮೋಳಿಗೆ ಮಾರಯ್ಯನವರೇ? ಏಕೆಂದರೆ ತಮ್ಮ ಮನೆಗೂ ಬಸವಣ್ಣನ ಆಗಮನವಾಗಿತ್ತಲ್ಲವೇ? ದಾನಮ್ಮ, ರಾಜ್ಯಕ್ಕೆ ಚಕ್ರವರ್ತಿಗಳಾಗುವವರು ಬೇಕಾದಷ್ಟು ಜನ ಹುಟ್ಟುತ್ತಾರೆ. ಆದರೆ ಧರ್ಮಕ್ಕೆ ಚಕ್ರವರ್ತಿಗಳಾಗುವವರು ವಿರಳ ತಾಯಿ. ಧರ್ಮ ಸಿಂಹಾಸನದ ಚಕ್ರವರ್ತಿಯಾಗ ಬಯಸುವ ಆತ್ಮಹೊತ್ತ ದೇಹ ಹೆಣ್ಣಾದರೇನು ಗಂಡಾದರೇನು ನೀನು ಸಾಧಿಸುದಾನಮ್ಮ. ಮಡಿವಾಳ ಮಾಚಿದೇವರಂತೆ ನೀನು ವೀರ ಗಣಾಚಾರಿಯಾಗು. ನಿನಗೆ ಮಂಗಳವಾಗಲಿ. ನಾಗಕ್ಕ, ದಾನಮ್ಮನಿಗೆ ಅಕ್ಕ ಮಹಾದೇವಿಯ ದರ್ಶನ ಮಾಡಿಸು. ಪ್ರಭುವೇ, ಇಂದು ಕಲ್ಯಾಣದ ಶರಣರ ಅಳಿವು ಉಳಿವಿನ ಪ್ರಶ್ನೆ ಇದೆ. ನಾನು ಆಸ್ಥಾನಕ್ಕೆ ಹೋಗಿ ಬರುತ್ತೇನೆ. ಕಾಲವನ್ನು ನಾನು ನೀನು ಯಾರೂ ತಡೆಯಲಾರರು ಬಸವಣ್ಣ, ಯಾರೂ ತಡೆಯಲಾರರು. ಏಳು ದಾನಮ್ಮ, ಸಣ್ಣ ವಯಸ್ಸಿನಲ್ಲಿಯೇ ದೊಡ್ಡ ಮನಸ್ಸಿನ ದಾನ ದಾಸೋಹಿಯಾದ ನಿನಗೆ ಮಂಗಳವಾಗಲಿ. ಇಂದು ನನ್ನ ಕಣ್ಣು ಪಾವನವಾಯಿತಕ್ಕ. ಅಂದರೆ ವೈರಾಗ್ಯ ನಿಧಿಯಾದ ನಿಮ್ಮ ದರ್ಶನದಿಂದ ಇತಿಹಾಸ ಕಂಡು ಕೇಳರಿಯದ ಅನುಭವ ಮಂಟಪವೆಂಬ ಜ್ಞಾನ ನಿಧಿಯ ಮಹಾಸಾಗರದಲ್ಲಿ ಮಿಂದು ನಾನೊಂದು ಹನಿಯಾದೆ ದಾನಮ್ಮ. ಈ ಪುಣ್ಯ ಋತುವಿನಲ್ಲಿ ಅರಳಿದ ಶರಣ ಸಮೂಹವೆಲ್ಲ ಪುಣ್ಯ ಪುಷ್ಪಗಳೇ ಅಲ್ಲವೇ? ಅಂದ ಮೇಲೆ ನಮ್ಮಿಬ್ಬರ ಮಧ್ಯೆ ಹೊಗಳಿಕೆ ಯಾಕೆ? ಬಾ, ಕುಳಿತುಕೋ. ಅಕ್ಕ, ನನ್ನಲ್ಲಿ ಏನೋ ಕೇಳಬೇಕು ಎಂದು ನಿನ್ನ ಕಣ್ಣು ಮನಸ್ಸು ಹಾತೊರೆಯುತ್ತಿವೆ. ಸಂಕೋಚ ಬೇಡ, ಕೇಳು. ಅಕ್ಕ, ಮದುವೆ, ಸಂಸಾರ, ಮಕ್ಕಳು ಇವೆಲ್ಲ ಆತ್ಮೋನ್ನತಿಗೆ ಆತಂಕಕಾರಿಯಲ್ಲವೇ? ಈ ಪ್ರಶ್ನೆಯನ್ನು ನನ್ನನ್ನೇ ಕೇಳಲು ಕಾರಣ?
ಇಹದ ಸಂಸಾರ ಬೇಡವೆಂದ ನಿಮ್ಮನ್ನಲ್ಲದೆ ಬೇರೆಯವರನ್ನು ಕೇಳಲು ಸಂಕೋಚವಕ್ಕ. ಸಾಧನೆಯ ದಾರಿಗೆ ಸಂಸಾರ ಬಂಧನ ಅಡ್ಡಿ ಬರುವುದೇನೋ ಎಂದು ಭಯ. ಭಯವಿದ್ದ ಮನಸ್ಸಿಗೆ ಸಂಸಾರವಾದರೇನು ಸನ್ಯಾಸವಾದರೇನು ಸಾಧನೆ ಸಿದ್ಧಿಸದು. ನನ್ನ ಮನಸ್ಸಿಗೆ ನಿಮ್ಮನ್ನು ಕಂಡಾಗ ವೈರಾಗ್ಯವೇ ಶ್ರೇಷ್ಠವೆಂದೆನಿಸಿತು. ಆದರೆ ನಾನು ಊರಿನಿಂದ ಬರುವಾಗ ತಾಯಿ ತಂದೆಗೆ ಹೇಳದೆ ಬಂದು ಅವರ ಮನಸ್ಸು ನೊಂದಿದೆ. ಅಲ್ಲದೆ ನನ್ನ ತಾಯಿಗೆ ನನ್ನ ಮದುವೆಯ ಕನಸೊಂದು ಬಿಟ್ಟರೆ ಬೇರೇನೂ ಇಲ್ಲ. ನಾನೇನು ಮಾಡಲಿ ಅಕ್ಕ? ದಾನಮ್ಮ, ಮದುವೆ ಅವರವರ ಮನಸ್ಸಿಗೆ ಮನದಿಚ್ಛೆಗೆ ಸಂಬಂಧಿಸಿದ್ದು. ನನಗೆ ಇಹಕ್ಕೊಬ್ಬ ಗಂಡ ಪರಕ್ಕೊಬ್ಬ ಗಂಡ ಬೇಡವೆಂದು ಚನ್ನಮಲ್ಲಿಕಾರ್ಜುನನೇ ಪತಿಯೆಂದು ಮನವೊಪ್ಪಿತು. ಅದೇ ನನ್ನ ದೃಢ ನಿರ್ಧಾರವೂ ಆಯಿತು. ಮದುವೆ ಏನೋ ಆತಂಕಕಾರಿಯಲ್ಲ. ಹಾಗೆ ನೋಡಿದರೆ ಕೈ ಬೆರಳೆಣಿಕೆಯವರಾದ ನಮ್ಮಂತಹ ಸನ್ಯಾಸಿಗಳನ್ನಷ್ಟು ಬಿಟ್ಟರೆ ಸಂಸಾರಿಗಳಲ್ಲವೇ ಅನುಭವ ಮಂಟಪದ ಅಡಿಗಲ್ಲುಗಳು. ಹೆಣ್ಣಿನ ಬದುಕು ಪೂರ್ಣಗೊಳ್ಳುವುದೇ ಸಂಸಾರ ಸಾಗರವನ್ನು ಈಜಿ ದಡ ಸೇರಿದಾಗ ದಾನಮ್ಮ. ಹೌದು ದಾನಮ್ಮ. ಶರಣಿ ರಾಯಮ್ಮ ಒಂದು ಮಾತು ಹೇಳಿದಳು. ಸಂಸಾರದಲ್ಲಿನ ಸುಖ ಸಂತೋಷ ಕತ್ತಲೆಯ ಮನೆಯಲ್ಲಿ ಸಕ್ಕರೆ ಸವಿದಂತೆ ಇರಬೇಕು ಎಂದು. ಇಂಥ ಶರಣ ದಂಪತಿಗಳನ್ನು ಕಂಡಾಗ ಮದುವೆಯಾಗಿ ಸತಿಪತಿಗಳು ಶರಣಧರ್ಮ ಪ್ರಚಾರಕರಾದರೆ ಬಸವಣ್ಣ ಕಂಡ ಕನಸು ನನಸಾಗುವುದು. ನಿಜ. ಬಸವಣ್ಣನನ್ನ ಅಣ್ಣ ಬಸವಣ್ಣನನ್ನಾಗಿ ತಿದ್ದಿ ತೀಡಿದ ಅಕ್ಕ ನಾಗಮ್ಮನ ಮಾತು ಸತ್ಯ. ಈಗ ನಿನ್ನ ಮನಸ್ಸಿನ ದುಗುಡು ನಿಂತಿರಬೇಕಲ್ಲವೇ ದಾನಮ್ಮ? ಏಳು ದಾನಮ್ಮ. ಚೆನ್ನ ಬಸವಣ್ಣನಿಂದ ಲಿಂಗ ದೀಕ್ಷೆ ಪಡೆದು ನಿನ್ನ ಕಾಯಕದಲ್ಲಿ ಸದ್ಗತಿ ಕಾಣು. ತೆಗೆದುಕೋ. ಈ ಶರಣರ ವಚನಗಳೆಲ್ಲ ನಿನ್ನಿಂದ ನಾಡಿನಲ್ಲೆಲ್ಲ ಹರಡಲಿ. ಗಿರಿಜವ್ವ, ಕಣ್ಣಪ್ಪ, ಕೀರ್ತಪ್ಪ, ನಮ್ಮ ಲಿಂಗಮ್ಮ, ಅಲ್ಲಲ್ಲ ದಾನಮ್ಮ ನಾಳೆ ಬರ್ತಾ ಇದ್ದಾಳೆ. ಹೌದಾ ಗುರುಗಳೇ? ಹೌದು. ಲಿಂಗಮ್ಮ ನನ್ನ ಕೈ ಮೇಲೆ ಬೆಳೆದ ಕೂಸು. ಬಸವಣ್ಣನವರ ಪ್ರೀತಿಯ ಮಗುವಾಗಿ ದಾನದಾಸೋಹಿ ದಾನಮ್ಮ ಅಂತ ಹೆಸರು ಪಡೆದು ಬರ್ತಾ ಇದ್ದಾಳೆ. ಓಹ್, ಈ ಉಮರಾಣಿ ಎಷ್ಟು ಪುಣ್ಯ ಮಾಡಿತ್ತು, ಎಷ್ಟು ಪುಣ್ಯ ಮಾಡಿತ್ತು. ಹಾಗಾದ್ರೆ ನಾಡಿ ತನಕ ಹಾಕ್ರಿ. ಇವತ್ತ ಗಾಡಿ ಕಟ್ಕೊಂಡು ಹೋಗಿ ಲಗುನ್ ಕರ್ಕೊಂಬರೋಣ. ಅವಳಿಗೆ ಅವಳ ಭಕ್ತರ ಬಳಗವೇ ದೊಡ್ಡದಾಗಿದೆ. ಎಷ್ಟೋ ದಾನಿಗಳು ಎತ್ತು, ಗಾಡಿ, ದವಸ ಧಾನ್ಯಗಳನ್ನು ನೀಡಿ ಆಕೆಯ ಆಶೀರ್ವಾದ ಪಡೆದಿದ್ದಾರೆ. ಒಂಟಿಯಾಗಿ ಹೋದ ಮಗು ಕಲ್ಯಾಣದ ಭಕ್ತಿಯ ವಿಜಯದ ಮಾಲೆ ಧರಿಸಿ ಬರುತ್ತಿದ್ದಾಳೆ. ನಮ್ಮ ಮಗಳನ್ನು ಸಂತೋಷವಾಗಿ ಸ್ವಾಗತಿಸೋಣ, ಸಂತೋಷವಾಗಿ ಸ್ವಾಗತಿಸೋಣ. ಗುರುಗಳು ಬಾಳ ಅಳ್ತಿದ್ರಲ್ಲ, ಏನಾಗೈತಿ? ಯಾರು ಬರ್ತಾರಂತ ಊರಿಗೆ? ನಿನ್ ಹೊರಕ 4 ಮಂದಿ ಬರ್ತಾರಂತ. ನಡಿಯೋ ಮಾರಾಯ, ನಿನಗ್ ತಿಳಿಸ್ ಹೇಳೋ ಅಷ್ಟ್ರಾಗ ದಾನಮ್ಮ ಊರಿಗ್ ಬಂದು ಮದ್ವೆಗ್ 4 ಮಕ್ಕಳಾಗಿರ್ತಾವ. ನಡಿ. ಗಿರಿಜಾ, ಮತ್ ನನ್ನ ಗಂಟಿಂದ ಏನ್ ಸಮಾಚಾರ? ಏನ್ ಗಂಟು ಬಿದ್ರು ಗ್ರಾಚಾರ. ಅಲ್ಲ, ಗುರುಗಳು ಯಾಕೆ ಕಳ್ತಿದ್ರು ನಿನಗೇನಾರ ಗೊತ್ತಾತನ? ಹೇಳ್ತೇನೆ ನೋಡಿ. ಕಿವಿ ಪದ್ರ ಹರಿದಿಯೋ?
ಮಾತಾಡ್ತಿದೀಯಾ? ನಾನ್ ಬಂದಿದ್ದೀನಲ್ಲ. ನಿನ್ನ ಮಗಳು ನಿನ್ನ ಕಣ್ಣಲ್ಲಿ ನೀರ್ ನೋಡೋಕೆ ಆಸೆ ಪಡಲ್ಲ. ನಿನ್ನ ಆಸೆಯಂತೆ ನಡ್ಕೋತೀನಿ. ಮದ್ವೆ ಮಾಡ್ಕೋತೀನಿ. ಹುಟ್ಟಿದ ಮನೆಗೂ ಹೋದ್ ಮನೆಗೂ ಕೀರ್ತಿ ತರ್ತೀನಿ. ಏನ್ರಿ, ನನ್ನ ಮಗಳು ಮದುವೆ ಆಗೋದಕ್ಕೆ ಒಪ್ಕೊಂಡ್ಬಿಟ್ಲು. ಗುರುಗಳ ಒಂದ್ ಚಲೋ ವರ ಹುಡುಕ್ರಿ. ಪಾರ್ವತಿ ಅಂತ ನಿನ್ನ ಮಗಳಿಗೆ ಪರಮೇಶ್ವರನಂತ ವರ ಬಂದೇ ಬರ್ತಾನೆ ಸಿರಸಮ್ಮ. ಬಾರವ ಬಾ. ಅನಂತಪ್ಪ, ಗುರುಗಳ, ನೀನು ಸಂಕದ ಶರಣ ವೀರಭದ್ರಯ್ಯ ವೀರಮ್ಮನ ಮಗ ಸೋಮನಾಥನ್ ನೋಡಿಲ್ವೇ? ಸಣ್ಣವಿದ್ದಾಗ ನೋಡಿದ್ ನೆನಪ್ರಿ ಗುರುಗಳ. ಅವನು ಮಹಾಶಿವಭಕ್ತ.